ಶೈಲೇಂದ್ರ ನಕ್ಷತ್ರ ಕೆಜಿ. ಮಾನ್ಯ ಅಧ್ಯಕ್ಷರೇ, ತಾವು ತಂದಂತ ಸಂತಾಪ ಸೂಚನೆಗೆ ಬೆಂಬಲ ವ್ಯಕ್ತಪಡಿಸುತ್ತಾ ಶತಾಯುಷಿಗಳು, ಮಾಜಿ ಸಚಿವರು, ಕರ್ನಾಟಕದ ಲೋಕನಾಯಕಂತೆ ಖ್ಯಾತಿಯಾದಂಥ ಸ್ವರ್ಗೀಯ ಭೀಮಣ್ಣ ಖಂಡ್ರೇಜಿಯವರು ಖ್ಯಾತ ವಕೀಲರಾಗಿದ್ದರು. ಮತ್ತು ನಮ್ಮ ಸಮಾಜದ ವೀರಶೈವ ಲಿಂಗಾಯತ ಸಮಾಜದ ಸುದೀರ್ಘ ಕಾಲ ಅಧ್ಯಕ್ಷರಾಗಿ ಸಮಾಜದ ಸೇವೆ ಅವರು ಮಾಡಿದ್ರಂತ ಇದನ್ನು ನೆನಪಲಿಕ್ಕೆ ಹೇಳಕ್ಕೆ ಇಚ್ಛಪಡ್ತೀನಿ ಅಧ್ಯಕ್ಷರೇ. ಮತ್ತು ಅವರು ಸ್ವತಂತ್ರ ಹೋರಾಟಗಾರರಿದ್ದರು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳವಳಿಯಲ್ಲಿ ಸಾಕಷ್ಟು ಹೋರಾಟ ಮಾಡಿದರು. ಏಕೀಕರಣ ಸಮಯದಲ್ಲಿ ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಉಳಿಲಿಕ್ಕೆ ಅವರು ಬಹಳ ಅಪಾರ ಸೇವೆ ಇದೆ. ಅದರ ಜೊತೆ ಸ್ವರ್ಗೀಯ ಮಗಚ ಚನ್ನಬಸವ ಪಟ್ಟದೇವ್ರದ್ದು ಕೂಡ ಅವರ ಆಶೀರ್ವಾದ ಇತ್ತು. ಅವರ ಅಪ್ಪಟ ಶಿಷ್ಯನಾಗಿ ಅವ್ರ ಜೊತೆಗೂಡಿ ಸಮಾಜವನ್ನು ಒಗ್ಗೂಡಿಸೋ ಕೆಲಸ ಆ ಸಮಯದಲ್ಲಿ ಡಾಕ್ಟರ್ ಭೀಮಣ್ಣ ಖಂಡ್ರೇಜಿಯವರು ಮಾಡಿದ್ರಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಅಧ್ಯಕ್ಷರೇ. ಮತ್ತೆ ಅವಾಗ ನಿಜಾಮರ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಾವಳಿತ್ತು ರಜಾಕರ್ ಅಂತ ಒಂದು ಸೇನೆ ಕಟ್ಟಿದ್ರು ನಿಜಾಮರು. ಆ ಸಮಯದಲ್ಲಿ ಗೋಟಾ ಆಗಲಿ, ಬಾಲ್ಕಿ ಆಗಲಿ, ಇತ್ತೀಚ ಹಳಿಕೇಡಾಗಲಿ ಆ ಸಮಯದಲ್ಲಿ ಅವರ ರಜಾಕರ್ ವಿರುದ್ಧ ಹೋರಾಡಿ ನಮ್ಮನ್ನ ವಿಮುಕ್ತಗೊಳಿಸ್ಲಿಕ್ಕೆ ಇವ್ರ ಶ್ರಮ ಕೂಡ ಬಹಳಷ್ಟಿದೆ ಅಂತ ಅಧ್ಯಕ್ಷ ಹೇಳಕ್ ಇಚ್ಛಪಡ್ತೀನಿ. ಅವ್ರು ಒಂದು ಸಲ ಸಚಿವರಾಗಿದ್ರು, 4 ಬಾರಿ ಶಾಸಕರು, 2 ಬಾರಿ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ರು ಅಧ್ಯಕ್ಷರೇ. ಸುವುದು ಒಂದ್ ಹೇಳ್ಬೋದು, 75 ವರ್ಷ ಸುದೀರ್ಘ ರಾಜಕೀಯ ಒಂದು ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಕೂಡ ಅವರ ಮೇಲೆ ಇದ್ದಿಲ್ಲ. ಇದು ಬಹಳ ಶ್ಲಾಘನೀಯ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಇವ್ರು ಯಾವುದೇ ಜಾತಿ, ವರ್ಗ, ಭಾಷೆ ಮೀರಿದ ಇದೊಂದು ನಾಯಕ ಆಗಿದ್ರು. ಮತ್ತು ಸಿದ್ಧಾಂತ ಮೇಲೆ ನಮ್ಮ ಆಡು ಭಾಷೆಯಲ್ಲಿದೆ, ಹೆಂಗಿದ್ದಂಗೆ ಮಾತಾಡ್ತೀರಿ ಖಂಡ್ರೆ ಅವ್ರು ಅಂತ. ನಮ್ಮ ಆಡು ಭಾಷೆಯಲ್ಲಿ ಬಿದ್ದರ್ ಹೆಂಗಿದ್ದಂಗ ಮಾತಾಡ್ತಿರು. ಮತ್ತೊಂದು ವಿಷಯ, ಯಾಕಂದ್ರೆ ಬಾಲ್ಕಿಗೆ ನನಗೆ ಬಹಳಷ್ಟು ಒಂದು ಅಭಿನವ ಸಂಬಂಧ. ಯಾಕೆ ನಾನು ಹುಟ್ಟಿದ ಬಾಲ್ಕಿಯಲ್ಲೇ, ನಮ್ಮ ತಾತ ಕೂಡ ಸ್ವರ್ಗೀಯ ಅವರು ದೇಶಮುಖಪ್ಪ ಅಂಕೆ ಮತ್ತು ಭೀಮಣ್ಣ ಖಂಡ್ರೆಯವರು ಬಹಳ ಒಳ್ಳೆ ಸಂಬಂಧ ಇತ್ತು ಅವಾಗ ನಡೆದು. ಇದನ್ನು ನಾನು ಒಂದು ಮೆಲ್ಕು ಹಾಕ್ಲಿಕ್ಕೆ ಇಚ್ಛಪಡ್ತೀನಿ ಅಧ್ಯಕ್ಷರೇ. ಮತ್ತೆ ನಮ್ಮ ದೇವರಾಜ ಅರಸವರು ಮುಖ್ಯಮಂತ್ರಿ ಇದ್ದರಾಗಿದ್ದಾಗ ಇವರು ಕೂಡ ಸದನದಲ್ಲಿದ್ದರು. ಯಾವುದೋ ಒಂದು ವೈಮನ್ಸ್ ಬಂದಿತ್ತು ಅಂತಲ್ಲೂ ಕೂಡ ಯಾವ ಪಕ್ಷ ಇರ್ಲಿ ಪಾರ್ಟಿ ಆ ಸಂದರ್ಭದಲ್ಲಿ ವಿರೋಧ ಮಾಡೋಂತ, ಅಂದ್ರೆ ಯಾವುದಕ್ಕೆ ಒಂದು ಅಡ್ಜಸ್ಟ್ಮೆಂಟ್, ಯಾವುದಕ್ಕೆ ಇದು ಈಲ್ಡ್ ಆಗ್ತಿಲ್ಲ ಅಂತ ಭೀಮಣ್ಣ ಖಂಡ್ರೇಜಿಯವರು ಬಗ್ಗೆ ನಾನು ಹೇಳಕ್ ಇಚ್ಛಪಡ್ತೀನಿ. ಅವರು ಮತ್ತೊಂದು ಈ ದಿನದಂದು ಸದನಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಅಪೋಸಿಷನ್ ಲೀಡರ್ ಕೂಡ ಇಲ್ಲೇ ಇದ್ರಿ, ತಾವು ಕೂಡ ಇಲ್ಲೇ ಇದ್ರಿ, ಅವರಿಗೆ ಎಲ್ಲರ ಸದಸ್ಯರ ಪರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕಂತ ನಾನು ಸದಸ್ಯರಿಗೆ ವಿನಂತಿ ಮಾಡ್ಕೋತೀನಿ ಮಾನ್ಯ ಅಧ್ಯಕ್ಷರೇ. ಅವರಿಗೆ, ಅವ್ರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಇಡೀ ನಮ್ಮ ರಾಜ್ಯಕ್ಕೆ ನಷ್ಟ ಆಗಿದೆ, ಬರ್ಸುವಂತ ಶಕ್ತಿ ಭಗವಂತ ಕೂಡ್ಲಿ ಅದಿರುತ್ತೆ. ನಮ್ಮ ಶ್ರೀ ಲಕ್ಕಣ್ಣಜಿಯವ್ರ ಕೆ ಲಕ್ಕಣ್ಣಜಿಯವರಿಗೆ ಹಾಗೂ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರಿಗೆ, ಅವ್ರ ಆತ್ಮ ಕೂಡ ಶಾಂತಿ ಸಿಗ್ಲಿ, ಅವ್ರ ಕುಟುಂಬ ಕೂಡ ಆ ದುಃಖ ಬರುವಂತ ಶಕ್ತಿ ಆ ಭಗವಂತ ಕರುಣಿಸಲಿ ಅಂತ ತಮ್ಮಲ್ಲಿ ವಿನಂತಿ. ತಾವು ತಂದಂತ ಸಂತಾಪ ಬೆಂಬಲ ವ್ಯಕ್ತಪಡಿಸಿ ತಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಸರ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.